ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಏನಂದರೆ ನನ್ನ ಹಳೆ ವಿಡಿಯೋಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ, ಅದಕ್ಕೂ ಕೂಡ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ. ಎಲ್ಲ ಫುಲ್ ಕೆಲಸ ಮಾಡಿದ್ದೀನಿ, ಮನೆ ಕೆಲಸ 6ಗೆ ಎದ್ದೆ, 7:30ಗೆ ಎಲ್ಲ ಕೆಲಸ ಆಗೋಯ್ತು. ಯಾಕೆಂದರೆ ಅಜ್ಜಿ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಇವಾಗ ಹೊರಡೋದಷ್ಟೇ. ಇದು ನೋಡಿ, ಜಾತ್ರೆಗೆ ತಂದಿದ್ದು ಈರುಳ್ಳಿ ಅನಿಸುತ್ತೆ, ಜಾಸ್ತಿ ಇದೆ. ಸೊ ಇನ್ನು ಗಿಲ್ಲ ಹಾಕ್ಬಿಟ್ಟಿದ್ದಾರೆ. ನನ್ನ ತಮ್ಮ ನೀಟಾಗಿ ಫೋಟೋಸ್ನ ಜೋಡಿಸಿದ್ದಾನೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅಲ್ಲಿ ಗಡಿಯಾರ ಇದೆ, ಇಲ್ಲೆಲ್ಲ ಫೋಟೋಸ್ ಇದೆ. ಏನೋ ಸೌಂಡ್ ಆಗ್ತಿತ್ತು ಅಂತ ನೋಡಿದ್ರೆ 2 ಹಕ್ಕಿ ಇದ್ದಾವೆ ನೋಡಿ, ಕಾಣಿಸ್ತಿದ್ಯಾ? ಅಯ್ಯೋ ಲೈಟ್ ಬಂದುಬಿಟ್ಟಿದೆ. 2 ಇದೆ, 1 ಹಾರೋಯ್ತು, 1 ಇದೆ. ಫುಲ್ ಸೌಂಡ್ ಮಾಡ್ತಾಯಿತ್ತು, ಫುಲ್ ಇಲ್ಲಿ ತನಕ ಬಂದಿತ್ತು, ಇವಾಗ ಅಲ್ಲಿ ಹೋಗಿಬಿಟ್ಟಿದೆ. ಇದು ನನ್ನ ಹೊಸ ಜೀನ್ಸ್ ಮತ್ತು ಶರ್ಟ್. ಇದು ಹೊಸ ಶರ್ಟ್ ಅಲ್ಲ, ಜೀನ್ಸ್ ಮಾತ್ರ. ಸೊ ಇದನ್ನೇ ಹಾಕ್ಕೊಂಡು ಹೋಗೋಣ ಅಂತ ಇದ್ದೀನಿ. ಸೊ ರೆಡಿ ಆಯಿತು, ಇವಾಗ ಹೊರಡೋಣ ಬನ್ನಿ. ಇವಾಗ ಟೈಮ್ ಬಂದು 8 ಗಂಟೆ ಗೈಸ್. ರೆಡಿಯಾಗಾಯಿತು. ನನಗೆ ರೆಡಿ ಆಗೋಕ್ಕೆ 5 ನಿಮಿಷ ಇದ್ದರೆ ಸಾಕು, ತುಂಬ ಟೈಮೆಲ್ಲ ನಾನು ಯಾವತ್ತೂ ತೊಗೊಳ್ಳೋದೇ ಇಲ್ಲ. ಸೊ ಇವಾಗ ಹೊರಡೋದಷ್ಟೇ. ಬಸ್ಸಿಗೆ ಹೋಗೋಣ ಅಂತ ಇದ್ದೀನಿ, ನನ್ನ ತಂಗಿ ನಾನು. ಸೊ ನೋಡೋಣ, ಬಸ್ಗೆ ಹೋಗೋದಾ ಗಾಡಿಗೆ ಹೋಗೋದಾ. ಬಿಕಾಸ್ ಬೈಕ್ ತೊಗೊಂಡೋದ್ರೆ ಯಾವನು ಹೊಡಿತಾನಪ್ಪ ಅನಿಸುತ್ತೆ. ಇನ್ನೇನಂದರೆ ನನ್ನ ಬೈಕು ಬೆಂಗಳೂರಲ್ಲಿದೆ. ಸೊ ಇನ್ನೊಂದು ಎಲೆಕ್ಟ್ರಿಕ್ ಬೈಕ್ ಇದೆ, ಅದಕ್ಕೆ ಗೊತ್ತಿಲ್ಲ, ಒಂದೊಂದು ಸರಿ ಚಾರ್ಜ್ ಖಾಲಿಯಾಗ್ಬಿಟ್ರೆ ಅಂತ ಭಯ ಆಗುತ್ತೆ. ಸೊ ಹಂಗಾಗಿ ಬಸ್ಗೆ ಹೋಗೋಣ ಅಂತ ಇದ್ದೀವಿ, ನೋಡೋಣ. ಗೈಸ್ ನಂದು ರೆಡಿಯಾಗಾಯಿತು, ಇನ್ನು ಹೊರಡೋದಷ್ಟೇ ಬಾಕಿ. ಸೊ ಇವಾಗ ಹೋಗಬೇಕು. ಇವಾಗೇನು ತುಂಬ ಬೆಳಕಾಗಿಲ್ಲ, 8:30 ಅಷ್ಟೇ. 8:30ಗೆ ಇಷ್ಟೊಂದು ಬಿಸಿಲು ಬಂದುಬಿಟ್ಟಿದೆ ನೋಡಿ. ಎಸ್, ಲಗೇಜ್ ಏನು ಜಾಸ್ತಿ ಇಲ್ಲ, ಸ್ವಲ್ಪನೇ ಇರೋದು. ಇದು ಒಂದು ಬ್ಯಾಗ್ ಇದೆ, ಇದು ಬಂದಿದೆ. ಆ್ಯಕ್ಚುಲಿ ಒಂದು ಬ್ಯಾಗ್ ಎಕ್ಸ್ಟ್ರಾ ಇದೆ ಅಷ್ಟೇ, ಲಗೇಜ್ ಅಂತ ಹೇಳಿ. ನಮ್ಮನೇಲಿ ಡೈಲಿ ಇದೇ ಥರನೇ ರಂಗೋಲಿಗೆ ಬಣ್ಣ ಹಾಕಿರ್ತಾರೆ ನಮ್ಮಮ್ಮ. ಸೊ ನನಗೂ ಅದೇ ಅಭ್ಯಾಸ ಬಂದುಬಿಟ್ಟಿದೆ ಇವಾಗ. ಎಸ್, KSRTC ಬಸ್ ಸ್ಟಾಪ್ಗೆ ಬಂದೆ. ಸೊ ಇಲ್ಲಿಂದ ಬಸ್ಗೆ ಹೋಗೋಣ ಅಂತ. ಈ ಬಸ್ ಸ್ಟಾಪಿಗೆ ಬರದೆ ತುಂಬ ದಿನ ಆಗಿತ್ತು. ಯಾವಾಗ ವಡನ್ಬೈಲ್ ಹೋಗ್ಬೇಕಾದ್ರೆ ಬಂದಿದ್ದು ನಾನು, ಅದಾದಮೇಲೆ ಇವಾಗೇ ಬರ್ತಿರೋದು ಅನಿಸುತ್ತೆ. ನಮ್ಮ ಅಜ್ಜಿ ಮನೆ ಬಸ್ ಸ್ಟಾಪಿಗೆ ತುಂಬ ದೂರ. ಸೊ ಹಂಗಾಗಿ ನಮ್ಮ ಚಿಕ್ಕಮ್ಮ ಬಂದಿದ್ರು ಕರ್ಕೊಂಡು ಹೋಗೋಕ್ಕೆ, ಅದಕ್ಕೆ ಬೈಕಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲಿಂದ ಹೊನ್ನೆಮರಡು ಬರೀ 3 ಕಿಲೋಮೀಟರ್ ಇದೆ ಅಷ್ಟೇ. ಅಲ್ಲಿ ಬೋಟಿಂಗ್ ಎಲ್ಲ ಇವಾಗ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಜಾಕೆಟ್ಸ್ ಎಲ್ಲ ಕೊಡ್ತಾರೆ. ಈ ರೋಡ್ ಬಂದುಬಿಟ್ಟು ನನ್ನ ಫೇವ್ರೆಟ್ ರೋಡ್. ಇದಂದರೆ ಚೆನ್ನಾಗಿದೆ ನೋಡಿ, ಈ ರೋಡಲ್ಲಿ ಹೋಗೋದು ಅಲ್ವಾ. ಗೈಸ್, ನಮ್ಮ ಅವ್ವ ಮನೆಗೆ ರೀಚ್ ಆದೆ. ಅವ್ವ ಇಲ್ಲಿ ನೋಡಿ, 90 ವರ್ಷ ಆಗಿದೆ, 90+. ಸುಮ್ಮನೆ ಕುತ್ಕೊಂಡಿದ್ದೇ ಇಲ್ಲ, ಯಾವತ್ತೂ ಹಿಂಗೆ ಕೆಲಸ ಮಾಡ್ತಾನೇ ಇರೋದು. ಏನು ಮಾಡ್ತಿದ್ಯಾ? ನಿಂಗೆ ಸುಮ್ಮನೆ ಕೂರಕ್ಕಾಗಲ್ಲ? ನಿಂಗೆ ಸುಮ್ಮನೆ ಕೂರಕ್ಕಾಗಲ್ಲ? ಸುಮ್ಮನೆ ಕೂರಕ್ಕಾಗಲ್ಲ ಎಂತ ಕೇಳ್ತೈತೆ? ಸುಮ್ಮನೆ ಕೂರಕ್ಕಾಗಲ್ಲ ನಿಂಗೆ? ಸುಮ್ಮನೆ ಕೂತ್ಕೊಳಕ ಆ ನೀರು ಮರ ಬಿದ್ದೇನ ಹೋಗಿತ್ತಂತೆ. ಈಗ 3-4 ದಿನ ಅದು ನೀರು ಇಲ್ಲ ಪಾರಿಲ್ಲ. ಅವ ನೋಡ್ತಾ ಇರು ಅಂತ ಆ ಬಾಯಿ ಭಾಳ ಹಾಕಿಂದು ನೋಡ್ತಾ ಇದ್ದೀನಿ. ಅದಕ್ಕೆ ನೋಡೋಣ ಅಂಥೇಳಿ ಬಂದೆ. ಹೌದಾ? ಎಂತ ಕುಣ್ಬೇಕು? ಊಟ ಆಗಿದೆ ನಂದು. ಏನು ಊಟ ಆಯ್ತು? ಎಂತ ಮಾಡಿದ್ರು? ಅನ್ನ ಸಾರು. ಅನ್ನ ಸಾರು, ಮೀನು. ಮೀನು ಇದ್ದವ, ಏನು ಇದ್ದವ? ಅದೇ. ಕಿತ್ತು ಡ್ಯೂಟಿ ಹೋಯ್ತಾ? ಇದ್ದಾಳೆ ಮನೇಲಿ. ಮನ್ಯಾಗ ಡ್ಯೂಟಿ ಹೋಗಲ್ವಾ? ರಾತ್ರಿ ಡ್ಯೂಟಿ. ನೀಟ್ ಇತ್ತು ನಮಗ. ಬೇಡವ್ವ, ಊಟ ಆಗಿದೆ. ಅಲ್ಲ ನೀಟ್ ಇತ್ತ, ಮುಂದೆ ನೋಡು ಪಲ್ಯ ಹೆಂಗಿತ್ತಂತ. ಪಲ್ಯ ಬೇಡ ನನಗೆ, ನಾ ಮೀನು ತಿನ್ಕೊ ಬಂದೀನಿ. ಅವ್ನು ಬಾಯಿ ಉಣ್ತೀನಿ, ಅವ್ನು ಬಾಯಿ ಇತ್ತು. ಬೇಡ, ಊಟ ಆಗಿತ್ತವ್ವ. ನೀ ಮಾಡಿದ್ಯಾ? ನೀನು ಉಂಡ್ಯಾ? ಗೈಟಾಗ ಹೋಯ್ತು, ಹೆಂಗೆ ಮಾಡಿ ಇಟ್ಟು ಉಂಡೆ. ಗೈಟ ಆಗ್ಬಿಡೈತಿ, ಬಸ್ ಬಿಟ್ಟಿನ ಅದ್ಲಾಗ ನಾನೇ. ಓ, ಗೈಟ ಹೋಯ್ತು. ಅದು ಇವಳು ಬರೋಕಾಯ್ತಾ ಕುಡ್ಬೋದು. ನಮ್ಮ ಅವ್ವನ ಕೆಲಸ ನೋಡಿ, ಸಂಜೆ ಕಸ ಗುಡಿಸೋದು ಎಲ್ಲ ಒಳ್ಳೆ ನೋಡಿ. ಇವಲ್ಲಿ ತಗೊಂಡು ನೋಡಿ ಕಡೆಗೆ ಬರೋಕಲ್ಲಗಳು ನೀರು ಮಾತ ನೋಡೋಣ. ಅದ ಹೊಂಟಿ
ಮಾಡ್ಕ ಎಂತ ಮಾಡ್ಕಿತಾರೆ ಗನಾವದ್ ಮಾಡ್ಕ ಎಂತದ್ನ ತಿಂಡಿ ಗನಾವದ್ ತಿಂಡಿ ಮಾಡ್ಕ ಯಾಕೆ ಅಲ್ಲ ಒಯ್ಬೇಕು ನಂಗೆ ಬೇಡ ತಿನ್ನಲ್ಲ ಆ ತಿನ್ನಲ್ಲ ತಿನ್ನಕಲ್ಲ ಇಲ್ಲ ನೀ ತಿನ್ನೋದಿಲ್ಲ ಯಾಕ ಹಂಗೆ ತಿನ್ಬಾರ್ದು ಇವಾಗ ದಪ್ಪ ಆಗ್ತೀವಿ ಆ ದಪ್ಪ ಆಗ್ತೀವಿ ದಪ್ಪ ಕಡಿಮೆ ತಿನ್ಬಾರ್ದು ಅಂತ ಬರೀ ಅನ್ನ ಒಂದು ಉಣ್ಬೇಕಂತ ಅನ್ನನೂ ತಿನ್ಬಾರ್ದು ಅನ್ನ ಹಿಳ್ಸೋರು ಮಾಡ್ಕೊಂಡು ಅನ್ನ ಒಂದು ಉಣ್ಬೇಕು ಏನು ತಿನ್ಬಾರ್ದು ತಿನ್ಬಾರ್ದು ದಪ್ಪ ಕದಿ ಅದೊಂದು ಬಿದ್ದಿ ಕಳಿಸ್ತಾರೆ ಡಾಕ್ಟ್ರು ಹಂಗೆ ಕಳಿಸ್ಬೇಕು ಹಂಗೆ ನಿಮ್ಮ ಅಮ್ಮ ನಿಮ್ಮ ಬೇಡಮ್ಮ ಅವ್ರ ಕಮ್ಮಿ ಮೈ ಬಂದಾರ ನೀ ಹೆಂಗೆ ತೆಳ್ಳಗಿದ್ಯಲ್ಲ ಹಾಂ ನೀ ಹೆಂಗೆ ತೆಳ್ಳಗಿದ್ಯಲ್ಲ ನಾ ಕೆಲಸ ಮಾಡಿ 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 ನಾನು ಕೆಲಸದಾಗ ನನ್ನ ಮೈಯೆಲ್ಲ ಹೋಗಿತ್ತು ಯಾವಾಗಲೂ ಹೋಗಿತ್ತು ಇವತ್ತಿಗೂ ನಾನು ಯಾಕೆ ಕೆಲಸ ಮಾಡೋಕ್ಕಲ್ಲ ಏನಾದ್ರು ಸೋಣಿ ತೆಗಿಯೋಕ್ಕಲ್ಲ ಆ ಕೊಡ್ಬಂದು ದೊಡ್ಡ ಕೊಡ್ಬಮ್ಮ ಸಣ್ಣ ಕೊಡ್ಬಂದು ಬಾಯಿ ನೀರು ದೊಡ್ಡ ಕೊಡ್ಬ ನೀರು ಎತ್ತಕ್ಕಲ್ಲ ಸೋಣಿ ಒಂದು ತೆಗಿಯೋಕ್ಕಲ್ಲ ಮತ್ತು ಯಾಕೆ ಕೆಲಸ ಮಾಡೋಕ್ಕಲ್ಲ ರೊಟ್ಟಿ ಸುಡೋಳು ನಾನು ಪಲ್ಯ ಮಾಡೋಳು ನಾನು ಖಾರ ತಿರ್ಸೋಳು ನಾನು ಎಲ್ಲ ನಾನೇ ಅದೇ ಒಳ್ಳೆ ಕೆಲಸ ಒಳ್ಳೆ ಕೆಲಸ ಎಲ್ಲ ನಾನೇ ಇವ್ರ ಮನೆಗೆ ಹೋಗಿದ್ನೆ ಹೌದಾ ನೆಲ ಮಗ ಬಂದು ಕುಡಿ ಬಾ 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 ಬಾರ ಬಾರ ಎಷ್ಟು ಚಿಕ್ಕದಿದ್ದಾವೆ ಯಾರು ನೀವಿಬ್ರು ಎಷ್ಟು ಕ್ಯೂಟಾಗಿದ್ದೀರಾ ಯಾರು ನೀವಿಬ್ರು ಎಷ್ಟು ಕ್ಯೂಟಾಗಿದ್ದೀರಲ್ಲ ಇವಾಗ ಬ್ಯಾಟ್ರಿ ಹಿಡ್ಕೊಂಡು ಏನು ಕೆಲಸ ಗೊತ್ತಾ ಮನೆಗೆ ಬರ್ದಿರೋ ದನನ ಹುಡ್ಕೋ ಕೆಲಸ ಬೆಳಕು ಹಾಕೆ ಅದಕ್ಕೆ ಬೆಳಕು ಹಾಕೆ ಆಂಟಿ ಸಿಕ್ಬಿಡ್ತಲ್ಲ ಅಲ್ಲ ಅದಕ್ಕೆ ಬೆಳಕು ಹಾಕೆ ಕಾಣಿಸ್ಬೇಕಂದ್ರೆ ಹಾಂ ಇವಾಗ ಕಾಣಿಸ್ತಿದೆ ನೋಡಿ ಅದಕ್ಕೆ ಬೆಳಕು ಹಾಕೆ ಸಿಕ್ತು ಫೈನಲಿ ಕಳ್ಳನ ಮಗಂದು ಅಲ್ಲ ರಾತ್ರಿ ಮನೆಗೆ ಬರಲ್ಲ ಮನೆ ಸ್ವಲ್ಪ ಕಳ್ಳನ ಮಗಂದೆ ಓ ಬಂತು ಬಾ ಊಟ ಮಾಡೋಣ ಗೈಸ್ ದನ ಹುಡ್ಕೊಂಡು ಬಂದ್ವಿ ಎಂತಕ್ಕೆ ಮಲ್ಗಿಯಾ ಬಾ ಊಟ ಮಾಡೋಣ ಊಟ ಯಾಕೆ ಬೇಡ ಮಲ್ಕ ಹೋಗು ನಿಮ್ಮ ಮಟ್ಟ ನೋಡಿ ಹೆಂಗೆ ಕಾಣಿಸ್ತು ಓ ಬಾಯ್ ಸೊ ಇವತ್ತಿನ ವ್ಲಾಗ್ ಎಷ್ಟಾಗೆ ಅವ್ವನ ಮನೆಗೆ ಬಂದು ಸೇರಿಕೊಂಡು ಊಟ ತಿಂದು ಮಲಗಿರೋದಷ್ಟೇ. ನಮ್ಮ ಅವ್ವನ ಪ್ರೀತಿ ಇವಾಗಿಂದ ಹಿಂಗಲ್ಲ, ನಾವು ಚಿಕ್ಕ ಮಕ್ಕಳಿದ್ದಾಗಿಂದನೂ ತುಂಬ ಪ್ರೀತಿ. ಬೈ ಬಾಯ್, ಹ್ಯಾವ್ ಅ ನೈಸ್